ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸಾರಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಹೊಸ ವ್ಲಾಗ್ ಮಾಡುವಂತ. ತುಂಬಾ ದಿನ ಆಯ್ತು, ತುಂಬಾ ತಿಂಗಳೇ ಆಯ್ತು ವ್ಲಾಗ್ ಮಾಡಿ. ಸ್ವಲ್ಪನೇ ವ್ಲಾಗ್ ಮಾಡೋದು, ಇಡೀ ದಿವಸ ವ್ಲಾಗ್ ಮಾಡೋದಿಲ್ಲ, ಸ್ಟಾರ್ಟಿಂಗ್ ಅಲ್ಲ ಈಗ ಹಾಗೆ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಗಾಯ್ಸ್, ಎಲ್ಲಿ ಅಂತ ಕೇಳುವ. ಎಲ್ಲಿಗೆ ಹತ್ರ ಚರ್ಚಿಗೆ ಗಾಯ್ಸ್. ಅಲ್ಲಿ ಹೋಗಿ ಮತ್ತೆ ಎಲ್ಲ ನೋಡ್ಕೊಂಡು ಬಂದು ಬೇಡಿ ಅಲ್ಲಿಗೆ ಹೋಗ್ತೀವಿ ಗಾಯ್ಸ್. ಇವತ್ತು ಸ್ಟಾರ್ಟ್ ಆಗಿದೆ, ಇನ್ನು ಎಷ್ಟು 4 ದಿನ ಉಂಟು, 29 ತಾರೀಕಿಗೆ ತನಕ ಉಂಟು ಗಾಯ್ಸ್. ಸೊ ಹಾಗೆ ಎಲ್ಲರೂ ಹೋಗುವಂತ ಈಗ 4 ಜನ ಸಹ ಹೇಳ. ಅಲ್ಲಿ ಹೋಗಿ ಎಂತ ಮಾಡ್ತೀವಿ, ಹೋಗಿ ಎಂತೆಲ್ಲ ಬಂದಿದೆ ಅಂತ ಹೇಳಿ ನೋಡ್ಕೊಂಡು ಕ್ಯಾಂಡಲ್ ಹಚ್ಚಿ ಮತ್ತೆ ಎಲ್ಲ ವ್ಲಾಗ್ ಮಾಡ್ತೀವಿ. ಅಲ್ಲಿ ಹೋಗಿ ವ್ಲಾಗ್ ಮಾಡ್ಲಿಕ್ಕೆ ಆಗುದಿಲ್ಲ ಗೈಸ್, ಯಾಕಂದ್ರೆ ಅಲ್ಲಿ ತುಂಬಾ ರಶ್ ಇರ್ತದೆ. ಗೊತ್ತಿಲ್ಲ ಇವತ್ತು ರಶ್ ಇರ್ತದೆ ಇಲ್ವಾ ಅಂತ, ಫಸ್ಟ್ ಡೇ ಅಲ್ಲ. ಅಲ್ಲಿ ಹೋಗಿ ನೋಡ್ತೇವೆ, ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಕಂಟಿನ್ಯೂ ಮಾಡುವಂತ ವ್ಲಾಗ್ ಅನ್ನ ಅಲ್ಲಿ ಹೋಗಿ ನೋಡುವ. ಇಲ್ಲಿ ಅಂತೆ ಪಾರ್ಕಿಂಗ್, ಅಲ್ಲಿ ಕಾರ್ ನೋಡಿ ಅಂತ ಎಷ್ಟು ಉಂಟು ಕಾರ್. ನಮ್ಮದು ಇಲ್ಲಿ ಹಿಡ್ದು ಈಗ ದುಮ್ಮುಂಡುಗರ ಗೈಸ್, ಗಾಡಿಯನ್ನು ಅಲ್ಲೇ ಪಾರ್ಕ್ ಮಾಡಿದ್ರು. ಈಗ ನಡ್ಕೊಂಡು ಹೋಗ್ಬೇಕು, ಎಷ್ಟು ದೂರ ಉಂಟು ಮಾರೆ. ಪ್ರಸಾದ ಕೊಡ್ತಿದ್ದಾರಂತೆ, ಅದನ್ನು ತಗೊಳ್ಳಿಕ್ಕೆ ಹೋಗ್ತಿದೆ. ತಗೊಂಡಾಯ್ತು, ಈಗ ಹಚ್ಚಿ ಬರುವ ಅದನ್ನು. ಸ್ಟಾಲಿಗೆ ಹೋಗ್ತಿದ್ದೇವೆ ಈಗ, ಎಂತಾದ್ರೂ ತಿನ್ನುವ. ಒಂದು ಆರ್ಡರ್ ಮಾಡಿದ್ದೇವೆ. ಮಸಾಲ ಪುರಿ ಹೇಗೆ ಉಂಟು ಅಂತ. ಸೂಪರ್ ಗೈಸ್, ಮಸಾಲ ಪುರಿ ಮತ್ತೆ ಈಗ ಇದು ದಹಿ ಪುರಿ, ಅದು ದಹಿ ಪುರಿ ಮತ್ತೆ ಪಾವ್ ಭಾಜಿ ಆರ್ಡರ್ ಮಾಡಿದ್ದೇವೆ ಗೈಸ್. ಇಲ್ಲಿ ಮೈಸೂರು ಸ್ಪೆಷಲ್ ಗೋಬಿ ಮಂಚೂರಿಯನ್ ನೋಡಿ ಗೈಸ್, ಪಾವ್ ಭಾಜಿ ಬಂದಿದೆ. ಬಿಸಿ ಗೋಬಿ ಮಂಚೂರಿ ಆರ್ಡರ್ ಮಾಡಿದೆ, ಅದನ್ನು ನೋಡುವ. ತಿಂದು ನಾನು ತಿಂದೆ, ಈಗ ಅಮ್ಮ ತಿಂದು ಹೇಳ್ತಾರೆ ಹೇಗುಂಟು. ಹೇಗೆ ಉಂಟು ಇಲ್ಲ ಸಾಧಾರಣ, ಅಷ್ಟು ಒಳ್ಳೆದಿಲ್ಲ. ಅಂದ್ರೆ ಅದು ಬಿಸಿ ಇಲ್ಲ, ಚಪ್ಪೆ ಉಂಟಲ್ಲ ಹಾಗೆ. ನಾನೊಂದು 4 ತಿಂದೆ ಅಷ್ಟೇ, ಸಾಕು. ಮತ್ತೆ ಟೇಸ್ಟ್ ಇಲ್ಲ. ಅಲ್ಲಿ ಅಪ್ಪ ಪಾವ್ ಭಾಜಿ ತಿಂತಿದ್ದಾರೆ. ಎಂತಾಯ್ತಲ್ಲ, ಸ್ವಲ್ಪ ಜೀರ್ಣ ಆಗ್ಲಿ ಅಂತ ಕಪ್ ಇದ್ದು ಜ್ಯೂಸ್ ಆರ್ಡರ್ ಮಾಡಿದ್ದೇವೆ. ಜ್ಯೂಸ್ ಹೇಗೆ ಉಂಟು? ಜ್ಯೂಸ್ ಸೂಪರ್ ಇದೆ, ಜ್ಯೂಸ್ ಒಳ್ಳೆಯದು. ನಾವೀಗ ಇದು ಎಂತ ಅಂತ ಗೊತ್ತಿಲ್ಲ. ಬ್ರೇಕ್ ಡ್ಯಾನ್ಸ್ ಅಂತ. ಈಗ ನಾವು ಬ್ರೇಕ್ ಡ್ಯಾನ್ಸ್ ಅಲ್ಲಿದ್ದೇವೆ, ಅದರಲ್ಲಿ ಕುತ್ಕೊಂಡಿದ್ದೇವೆ ಗೈಸ್. ಭಯ ಆಗ್ತದಾ? ಹೌದು. ದೊಡ್ಡ ಪುಕ್ಕಿಯಲ್ಲಿ ಮಾರೆ ಕಾಸ್ಟ್ಲಿ ಉಂಟು ಗೈಸ್, ಒಂದರಲ್ಲಿ ಕುತ್ಕೊಳ್ಳುದು ಬಂದದ್ದಕ್ಕೆ. ಎದುರಿಗಾಗ್ತಿದೆ ಗೈಸ್, ಸ್ಟಾರ್ಟ್ ಆಗಿದೆ ಗೈಸ್, ಆಗಲೇ ಹೆದರಿಕೆ ಮಾಡ್ಕೊಳ್ತಾರೆ. ಆಯ್ತು, ಈಗ ಮನೆಗೆ ಹೊರಟದ್ದು. ಐಸ್ ಕ್ರೀಮ್ ತಿಂದು ಒಂದು ಲಾಸ್ಟ್ ಅಂಗಡಿಯಲ್ಲಿ ನಿಂತು ಐಸ್ ಕ್ರೀಮ್ ತಿಂದ್ವಿ ಗೈಸ್. ಈಗ ಹೊರಡುದು ಮನೆಗೆ. ಸಾಕಾಯ್ತು, ಅಲ್ಲಿ ಜನ ಇದ್ದ ಕಾರಣ ಅಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಗೈಸ್. ಗಾಡಿ ನಿಲ್ಸಿದ್ದೇವೆ ಗೈಸ್, ಅಂದ್ರೆ ಡ್ರೈವ್ ಮಾಡುವವರಿಗೆ, ನನ್ನ ತಮ್ಮನಿಗೆ ಸಾಕಾಯ್ತದೆ. ಹಾಗೆ ಇಲ್ಲಿ ಇದು ಜ್ಯೂಸ್ ತಗೊಂಡ್ ಬರ್ಲಿಕ್ಕೆ ಹೋಗಿದ್ದಾರೆ. ಈಗ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೆಳ್ಮಾಡ್ ಅಲ್ಲ, ಬೆಳ್ಮಾಡಲ್ಲಿ ಅಂಗಡಿ ಎಲ್ಲ ಸುತ್ತಿ ಆಯ್ತು ಗೈಸ್. ಈಗ ಹೊರಟದ್ದು ಮನೆಗೆ, ಬೇಕಾದ್ರೆಲ್ಲ ಶಾಪಿಂಗ್ ಮಾಡಿ ಆಯ್ತು. ಅಲ್ಲಿ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಅಲ್ಲಿ ಫಸ್ಟ್ ಗೆ ಅನೌನ್ಸ್ ಮಾಡ್ತಿದ್ರು ಮೊಬೈಲ್ ಕಳ್ಳರಿದ್ದಾರೆ, ಮತ್ತೆ ಯಾರದ ಮಗುವತ್ತು ಗೆಜ್ಜೆ ಕಳ್ದೋಯ್ತಂತೆ.
ನೆಟ್ವರ್ಕ್ ಇಲ್ಲ ಮತ್ತೆ ನೆಟ್ವರ್ಕ್ ಇಲ್ಲ ಅಂದ್ರೆ ಮತ್ತೆ ಅಲ್ಲಿ ಆಗುದಿಲ್ಲ ಗೈಸ್. ನಾವು ಬ್ಲಾಗ್ ಮಾಡೋದು ನೋಡುದಾ, ಅದಕ್ಕೆ ಆಗ್ಲಿಲ್ಲ. ನಂದು ಮೊಬೈಲ್ ಅಷ್ಟು ಒಳ್ಳೇದಿಲ್ಲ. ಸೊ ಮತ್ತೆ ರೋಡಲ್ಲಿ ಬರುವಾಗ ಮಾಡುವ ಎಣಿಸಿದೆ, ಅಲ್ಲಿ ಸಹ ಬಲ್ಬ್ ಒಂದು ಕಡೆ ಹಾಕಿದ್ದಾರೆ, ಇನ್ನೊಂದು ಕಡೆ ಇಲ್ಲ. ಹಾಗಾಗಿ ಮಾಡಿಲ್ಲ guys. ಎಷ್ಟು ಬೇಕೋ ಅಷ್ಟೇ ಮಾಡಿ ಎಲ್ಲ ಬೇಕಾದೆಲ್ಲ ತಕೊಂಡು ಈಗ ಹೋಗ್ತಾ ಇದ್ದೆ ಕಾರಲ್ಲಿ. ಒಂದಿದ್ರಲ್ಲಿ ಕುತ್ಕೊಂಡ್ವಿ. ಅದೇ ನಾನು ನಿಮಗೆ ತೋರಿಸಿದಲ್ಲ, ಅದರಲ್ಲಿ ಒಂದು ಕುತ್ಕೊಂಡು ಎಲ್ಲ ಕಾಸ್ಟ್ಲಿ 150 ಗೈಸ್ ಪರ್ ಹೆಡ್ಗೆ, ಅದು ಕಾಸ್ಟ್ಲಿ ಆಯ್ತು. ಹಾಗಾಗಿ ಒಂದರಲ್ಲಿ 4 ಜನ ಸಹ ಕುತ್ಕೊಂಡು ಎಲ್ಲ ಆಯ್ತು. ಬಾಯ್ ಬಾಯ್ ಗೈಸ್. Bye 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 guys.